ನಮಸ್ಕಾರ ವೀಕ್ಷಕರೇ. ಟಾಟಾ ಐಪಿಎಲ್ 2024 ದಿನ ಕಳೆದಂತೆ ಹತ್ತಿರವಾಗುತ್ತಿದೆ. ಕಳೆದ 16 ಸೀಸನ್ಗಳಿಂದ ಕಪ್ ಗೆಲ್ಲದ ಆರ್ಸಿಬಿ ತಂಡ ಈ ಬಾರಿಯಾದರೂ ಕೂಡ ಕಪ್ ಗೆಲ್ಲಲಿದೆಯಾ ಎಂಬ ಚಿಂತೆ ಆರ್ಸಿಬಿ ಅಭಿಮಾನಿಗಳಲ್ಲಿ ಕಾಡುತ್ತಿದೆ. ಈಗಾಗಲೇ ಐಪಿಎಲ್ ನ ಮಿನಿ ಆಕ್ಷನ್ ಕೂಡ ಮುಗಿದಿದ್ದು ಆರ್ಸಿಬಿ ತಂಡಕ್ಕೆ ಈಗ 6 ಹೊಸ ಆಟಗಾರರು ಎಂಟ್ರಿ ನೀಡಿದ್ದಾರೆ. ಹಾಗಾದರೆ ಆಕ್ಷನ್ ನ ಬಳಿಕ ಆರ್ಸಿಬಿ ನಿಜವಾಗಿಯೂ ಕೂಡ ಬಲಿಷ್ಠವಾಗಿ ಕಂಡುಬರುತ್ತಿದೆಯಾ? ಈ ಬಾರಿಯಾದರೂ ಕೂಡ ನಮ್ಮ ತಂಡ ಕಪ್ ಗೆಲ್ಲಲಿದೆಯಾ? ಮತ್ತೆ ಈ ಸೀಸನ್ ನಲ್ಲಿ ನಮ್ಮ ಆರ್ಸಿಬಿ ತಂಡದ ಪ್ಲೇಯಿಂಗ್ 11 ಯಾವ ರೀತಿ ಇರಲಿದೆ? ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ನಿಮ್ಮ ಪ್ರಕಾರ ಈ ಬಾರಿಯ ಆರ್ಸಿಬಿಯ ಪ್ಲೇಯಿಂಗ್ 11 ಯಾವ ರೀತಿ ಇರಬೇಕು ಎಂದು ನಮಗೆ ತಪ್ಪದೇ ಕಮೆಂಟ್ಸ್ ಮೂಲಕ ತಿಳಿಸಿ. ವೀಕ್ಷಕರೇ, ಈ ಬಾರಿ ಆರ್ಸಿಬಿ ಪರ ಆರಂಭಿಕರಾಗಿ ನಾಯಕ ಫಾಫ್ ಡು ಪ್ಲೆಸಿಸ್ ಅವರ ಜೊತೆ ವಿರಾಟ್ ಕೊಹ್ಲಿ ಅವರು ಕಣಕ್ಕಿಳಿಯಲಿದ್ದಾರೆ. ಕಳೆದ ಬಾರಿಯೂ ಕೂಡ ಈ ಇಬ್ಬರ ಜೋಡಿ ಅದ್ಭುತ ಪ್ರದರ್ಶನ ನೀಡುವ ಮೂಲಕ ಸರಣಿಯುದ್ದಕ್ಕೂ ಆರ್ಸಿಬಿ ತಂಡಕ್ಕೆ ಉತ್ತಮ ಜೊತೆಯಾಟ ನೀಡುವಲ್ಲಿ ಯಶಸ್ವಿಯಾಗಿತ್ತು. ಆದ್ದರಿಂದ ಈ ಬಾರಿಯೂ ಕೂಡ ಡು ಪ್ಲೆಸಿಸ್ ಅವರ ಜೊತೆ ವಿರಾಟ್ ಕೊಹ್ಲಿ ಅವರು ಆರಂಭಿಕರಾಗಿ ಕಣಕ್ಕಿಳಿಯಲಿದ್ದಾರೆ. ನಂತರ 3ನೇ ಕ್ರಮಾಂಕದಲ್ಲಿ ರಜತ್ ಪಟಿದಾರ್ ಅವರು ಕಣಕ್ಕಿಳಿಯಲಿದ್ದಾರೆ. ರಜತ್ ಪಟಿದಾರ್ ಅವರು ಕಳೆದ ಸೀಸನ್ ನಲ್ಲಿ ಗಾಯದ ಸಮಸ್ಯೆಯಿಂದ ಪೂರ್ತಿ ಸೀಸನ್ ಅನ್ನು ಮಿಸ್ ಮಾಡಿಕೊಂಡಿದ್ದರು. ಆದರೆ ಈಗ ಪೂರ್ತಿ ಪ್ರಮಾಣದಲ್ಲಿ ಫಿಟ್ ಆಗಿರುವ ರಜತ್ ಪಟಿದಾರ್ ಅವರು ಭಾರತ ತಂಡಕ್ಕೂ ಕೂಡ ಆಯ್ಕೆಯಾಗಿದ್ದಾರೆ. ಮತ್ತೆ ರಜತ್ ಪಟಿದಾರ್ ಅವರು ತಂಡಕ್ಕೆ ಆಗಮಿಸಿರುವುದರಿಂದ ನಮ್ಮ ಮಧ್ಯಮ ಕ್ರಮಾಂಕದ ಬ್ಯಾಟಿಂಗ್ ಸಮಸ್ಯೆ ಕೂಡ ಈಗ ಕಡಿಮೆಯಾಗುತ್ತಿದೆ. ನಂತರ 4ನೇ ಕ್ರಮಾಂಕದಲ್ಲಿ ಸ್ಫೋಟಕ ಬ್ಯಾಟ್ಸ್ಮನ್ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಕಣಕ್ಕಿಳಿಯಲಿದ್ದಾರೆ. ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಇತ್ತೀಚಿನ ಫಾರ್ಮ್ ಬಗ್ಗೆ ನಿಮಗೆ ಗೊತ್ತೇ ಇರಬಹುದು. ಅದರಲ್ಲೂ ಈ ಬಾರಿಯ ವಿಶ್ವಕಪ್ ನಲ್ಲಿ ಮ್ಯಾಕ್ಸ್ವೆಲ್ ಅವರು ತಮ್ಮ ಜೀವನದ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದ್ದರು. ಆದ್ದರಿಂದ ಸದ್ಯ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಅದ್ಭುತ ಫಾರ್ಮ್ ನಲ್ಲಿ ಇರುವುದರಿಂದ ಆರ್ಸಿಬಿ ತಂಡಕ್ಕೆ ಇದು ಒಂದು ದೊಡ್ಡ ಸಿಹಿ ಸುದ್ದಿ ಅಂತಾನೆ ಹೇಳಬಹುದಾಗಿದೆ. ನಂತರ 5ನೇ ಕ್ರಮಾಂಕದಲ್ಲಿ ಸ್ಫೋಟಕ ಬ್ಯಾಟ್ಸ್ಮನ್ ಕ್ಯಾಮ್ರನ್ ಗ್ರೀನ್ ಅವರು ಕಣಕ್ಕಿಳಿಯಲಿದ್ದಾರೆ. ಕ್ಯಾಮ್ರನ್ ಗ್ರೀನ್ ಅವರನ್ನು ಆರ್ಸಿಬಿ ತಂಡ ಮುಂಬೈ ಇಂಡಿಯನ್ಸ್ ತಂಡದಿಂದ ಸುಮಾರು 17 ಕೋಟಿ 50 ಲಕ್ಷ ರೂಪಾಯಿ ನೀಡಿ ಟ್ರೇಡ್ ಮಾಡಿಕೊಂಡು ತಂಡಕ್ಕೆ ಕರೆತಂದಿದೆ. ಮತ್ತೆ ಕ್ಯಾಮ್ರನ್ ಗ್ರೀನ್ ಅವರು ಆಲ್ರೌಂಡರ್ ಆಗಿರುವುದರಿಂದ ಬ್ಯಾಟಿಂಗ್ ನ ಜೊತೆಗೆ ಬೌಲಿಂಗ್ ನಲ್ಲಿಯೂ ಕೂಡ ಆರ್ಸಿಬಿ ತಂಡಕ್ಕೆ ಸ್ವಲ್ಪ ಡೆಪ್ತ್ ಸಿಗಲಿದೆ. ನಂತರ 6ನೇ ಕ್ರಮಾಂಕದಲ್ಲಿ ಫಿನಿಶರ್ ಆಗಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ದಿನೇಶ್ ಕಾರ್ತಿಕ್ ಅವರು ಕಣಕ್ಕಿಳಿಯಲಿದ್ದಾರೆ. ದಿನೇಶ್ ಕಾರ್ತಿಕ್ ಅವರು ಕಳೆದ ಸೀಸನ್ ನಲ್ಲಿ ಪೂರ್ತಿ ಪ್ರಮಾಣದಲ್ಲಿ ವಿಫಲರಾಗಿದ್ದರು. ಆದರೆ ಸದ್ಯ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಅದ್ಭುತ ಪ್ರದರ್ಶನ ನೀಡುತ್ತಿರುವ ದಿನೇಶ್ ಕಾರ್ತಿಕ್ ಅವರು ಆರ್ಸಿಬಿ ಪರ ಕೂಡ ಈ ಬಾರಿ ಇದೇ ರೀತಿ ಪ್ರದರ್ಶನ ನೀಡುವ ಸಾಧ್ಯತೆಗಳಿವೆ. ನಂತರ 7ನೇ ಕ್ರಮಾಂಕದಲ್ಲಿ ನೋಡುವುದಾದರೆ 7ನೇ ಕ್ರಮಾಂಕದಲ್ಲಿ ಆರ್ಸಿಬಿ ಪರ ಕನ್ನಡಿಗ ಮನೋಜ್ ಬಂಡಾಗೆ ಅಥವಾ ಮಹಿಪಾಲ್ ಲೊಂಗ್ಡೋರ್ ಅವರು ಕಣಕ್ಕಿಳಿಯಲಿದ್ದಾರೆ. ನನ್ನ ಪ್ರಕಾರ ಹೇಳುವುದಾದರೆ ಮನೋಜ್ ಬಂಡಾಗೆಗೆ ಅವಕಾಶ ನೀಡಿದರೆ ತುಂಬಾ ಒಳ್ಳೆಯದು. ಏಕೆಂದರೆ ಮನೋಜ್ ಬಂಡಾಗೆ ಅವರು ಆಲ್ರೌಂಡರ್ ಆಗಿರುವುದರಿಂದ ಬ್ಯಾಟಿಂಗ್ ನ ಜೊತೆಗೆ ಬೌಲಿಂಗ್ ನಲ್ಲಿಯೂ ಕೂಡ ಆರ್ಸಿಬಿ ತಂಡಕ್ಕೆ ಸ್ವಲ್ಪ ಡೆಪ್ತ್ ಸಿಗಲಿದೆ. ಮತ್ತೆ ಮನೋಜ್ ಬಂಡಾಗೆ ಅವರು ಸ್ವಾಭಾವಿಕ ಫಿನಿಶರ್ ಆಗಿರುವುದರಿಂದ ಕೆಳ ಹಂತದಲ್ಲಿ ಸ್ಫೋಟಕ ಬ್ಯಾಟಿಂಗ್ ಕೂಡ ಮಾಡಬಲ್ಲವರಾಗಿದ್ದಾರೆ. ಆದ್ದರಿಂದ ಮನೋಜ್ ಬಂಡಾಗೆ ಅವರು 7ನೇ ಕ್ರಮಾಂಕಕ್ಕೆ ಸದ್ಯಕ್ಕಂತೂ ಆರ್ಸಿಬಿ ತಂಡಕ್ಕೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳಬಹುದು. ಅಥವಾ ಆರ್ಸಿಬಿ ತಂಡ ಬೇರೆ ಬೇರೆ ಪಿಚ್ ಗೆ ಅನುಗುಣವಾಗಿ ಮಹಿಪಾಲ್ ಲೊಂಗ್ಡೋರ್ ಅಥವಾ ಅನುಜ್ ರಾವತ್ ಅವರನ್ನು ಸಹ ಕಣಕ್ಕಿಳಿಸಬಹುದು. ನಂತರ 8ನೇ ಕ್ರಮಾಂಕದಲ್ಲಿ ಆರ್ಸಿಬಿ ತಂಡ ಕರಣ್ ಶರ್ಮಾ ಅಥವಾ ಮಯಾಂಕ್ ದಾಗರ್ ಅವರನ್ನು ಕಣಕ್ಕಿಳಿಸಬಹುದು. ಕರಣ್ ಶರ್ಮಾ ಸದ್ಯ ಆರ್ಸಿಬಿ ತಂಡದ ಎಕ್ಸ್ಪೀರಿಯನ್ಸ್ ವಿನ್ನರ್ ಆಗಿದ್ದಾರೆ. ಮತ್ತೆ ಮಯಾಂಕ್ ದಾಗರ್ ಅವರು ಆಲ್ರೌಂಡರ್ ಆಟಗಾರನಾಗಿದ್ದು ಬ್ಯಾಟಿಂಗ್ ನ ಜೊತೆಗೆ ಬೌಲಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಮಾಡುವ ತಾಕತ್ತನ್ನು ಹೊಂದಿದ್ದಾರೆ. ಮತ್ತೆ ಮಯಾಂಕ್ ದಾಗರ್ ಅವರು ಉತ್ತಮ ಫೀಲ್ಡರ್ ಕೂಡ ಆಗಿರುವುದರಿಂದ ಈ ಬಾರಿಯ ಹೆಚ್ಚಿನ ಪಂದ್ಯಗಳಲ್ಲಿ ಮಯಾಂಕ್ ದಾಗರ್ ಅವರಿಗೆ ಆರ್ಸಿಬಿ ಅವಕಾಶ ನೀಡುವ ಸಾಧ್ಯತೆಗಳಿವೆ. ಆದರೆ ಪ್ರಾಪರ್ ಸ್ಪಿನ್ನಿಂಗ್ ಕಂಡೀಷನ್ ನಲ್ಲಿ ಆರ್ಸಿಬಿ ಕರಣ್ ಶರ್ಮಾ ಅವರನ್ನು ಸಹ ಕಣಕ್ಕಿಳಿಸಬಹುದು. ನಂತರ 9ನೇ ಕ್ರಮಾಂಕದಲ್ಲಿ ನೋಡುವುದಾದರೆ 9ನೇ ಕ್ರಮಾಂಕದಲ್ಲಿ ಆರ್ಸಿಬಿ ಪರ 3 ವಿದೇಶಿ ಬೌಲರ್ಸ್ ಗಳಿದ್ದಾರೆ. ಅದರಲ್ಲಿ ಅಲ್ಜಾರಿ ಜೋಸೆಫ್, ಲೋಕಿ ಫರ್ಗ್ಯೂಸನ್ ಮತ್ತೆ ರೀಸ್ ಟಾಪ್ಲಿ ಅವರು ಸೇರಿದ್ದಾರೆ. ಸ್ನೇಹಿತರೆ, ಬೆಂಗಳೂರಿನ ಚಿನ್ನಸ್ವಾಮಿಯ ಕಂಡೀಷನ್ ನಲ್ಲಿ ಲೋಕಿ ಫರ್ಗ್ಯೂಸನ್ ಅವರು ಒಬ್ಬ ಒಳ್ಳೆಯ ಆಪ್ಷನ್ ಅಂತಾನೆ ಹೇಳಬಹುದು. ಏಕೆಂದರೆ ಲೋಕಿ ಫರ್ಗ್ಯೂಸನ್ ಅವರ ಬಳಿ ಒಳ್ಳೆಯ ಪೇಸ್ ಇದೆ. ಇವರು 150 ಕಿಲೋಮೀಟರ್ ವೇಗದಲ್ಲಿ ಬೌಲಿಂಗ್ ಹಾಕುವ ತಾಕತ್ತು ಹೊಂದಿರುವುದರಿಂದ ಚಿನ್ನಸ್ವಾಮಿಯ ಪಿಚ್ ನಲ್ಲಿ ಇವರು ಆರ್ಸಿಬಿ ತಂಡಕ್ಕೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳಬಹುದು. ಆದರೆ ಆರ್ಸಿಬಿ ತಂಡ ಅಲ್ಜಾರಿ ಜೋಸೆಫ್ ಅವರನ್ನು 11 ಕೋಟಿ 50 ಲಕ್ಷ ರೂಪಾಯಿ ನೀಡಿ ಖರೀದಿ ಮಾಡಿರುವುದರಿಂದ ಅಲ್ಜಾರಿ ಜೋಸೆಫ್ ಅವರನ್ನು ಫ್ರಂಟ್ ಲೈನ್ ಬೌಲರ್ ಆಗಿ ಕಣಕ್ಕಿಳಿಸಬಹುದು. ನಂತರ ಇನ್ನೊಬ್ಬ ವೇಗದ ಬೌಲರ್ ರೀಸ್ ಟೋಪ್ಲಿ ಅವರು ಕೂಡ ಆರ್ಸಿಬಿ ಬಳಿ ಇದ್ದಾರೆ. ರೀಸ್ ಟೋಪ್ಲಿ ಅವರು ಎಡಗೈ ಬೌಲರ್ ಆಗಿರುವುದರಿಂದ ಎಡಗೈ ಬಲಗೈ ಕಾಂಬಿನೇಷನ್ ಬೇಕಾದರೆ ಟೋಪ್ಲಿ ಅವರನ್ನು ಸಹ ಆರ್ಸಿಬಿ ಕಣಕ್ಕಿಳಿಸಬಹುದು. ಆದರೆ ಈ 3 ಬೌಲರ್ಸ್ ಗಳಲ್ಲಿ ಯಾವುದೇ ಒಬ್ಬ ಬೌಲರ್ ಗೆ ಪ್ಲೇಯಿಂಗ್ 11 ನಲ್ಲಿ ಆಡಲು ಮಾತ್ರ ಅವಕಾಶ ಸಿಗಲಿದೆ. ಏಕೆಂದರೆ ಆರ್ಸಿಬಿ ಬಳಿ ಬ್ಯಾಟಿಂಗ್ ಕ್ರಮಾಂಕದಲ್ಲಿ ಡು ಪ್ಲೆಸಿಸ್, ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತೆ ಕ್ಯಾಮ್ರನ್ ಗ್ರೀನ್ ಅಂತ ಬ್ಯಾಟ್ಸ್ಮನ್ ಗಳಿದ್ದಾರೆ. ಇವರನ್ನು ಪ್ಲೇಯಿಂಗ್ 11 ನಿಂದ ಹೊರಗಿಡುವುದು ಸದ್ಯಕ್ಕಂತೂ ಅಸಾಧ್ಯದ ಮಾತು ಅಂತಾನೆ ಹೇಳಬಹುದಾಗಿದೆ. ನಂತರ 10ನೇ ಕ್ರಮಾಂಕದಲ್ಲಿ ನೋಡುವುದಾದರೆ 10ನೇ ಕ್ರಮಾಂಕದಲ್ಲಿ ಈ ಬಾರಿ ಮೊಹಮ್ಮದ್ ಸಿರಾಜ್ ಅವರು ಕಣಕ್ಕಿಳಿಯಲಿದ್ದಾರೆ. ಮೊಹಮ್ಮದ್ ಸಿರಾಜ್ ಅವರು ಕಳೆದ ಸೀಸನ್ ನಲ್ಲಿ ತುಂಬಾ ಒಳ್ಳೆಯ ಪ್ರದರ್ಶನ ನೀಡಿದ್ದರು. ಆದ್ದರಿಂದ ಆರ್ಸಿಬಿ ತಂಡವು ಕೂಡ ಈ ಬಾರಿಯೂ ಕೂಡ ಮೊಹಮ್ಮದ್ ಸಿರಾಜ್ ಅವರಿಂದ ಇದೇ ರೀತಿಯ ಪ್ರದರ್ಶನವನ್ನು ಎಕ್ಸ್ಪೆಕ್ಟ್ ಮಾಡುತ್ತಿದೆ. ನಂತರ 11ನೇ ಕ್ರಮಾಂಕದಲ್ಲಿ ವಿಜಯ್ ಕುಮಾರ್ ವೈಶಾಖ್ ಅಥವಾ ಯಶ್ ದಯಾಲ್ ಅವರನ್ನು ಆರ್ಸಿಬಿ ಕಣಕ್ಕಿಳಿಸಲಿದೆ. ವಿಜಯ್ ಕುಮಾರ್ ವೈಶಾಖ್ ಅವರು ಕಳೆದ ಸೀಸನ್ ನಲ್ಲಿ
ತಕ್ಕ ಮಟ್ಟಿಗೆ ಉತ್ತಮ ಪ್ರದರ್ಶನ ನೀಡಿದ್ದರು. ಆದರೆ ಸದ್ಯ ಆರ್ಸಿಬಿ ತಂಡ ಯಶ್ ದಯಾಲ್ ಅವರನ್ನು 5 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿರುವುದರಿಂದ ಯಶ್ ದಯಾಲ್ ಅವರಿಗೂ ಕೂಡ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ನೀಡಲಿದೆ. ಆದರೆ ಕಳೆದ ಸೀಸನ್ ನಲ್ಲಿ ದಯಾಲ್ ಅವರ ಪ್ರದರ್ಶನ ತುಂಬಾ ದಯನೀಯವಾಗಿತ್ತು. ಮತ್ತೆ ರಿಂಕು ಸಿಂಗ್ ಅವರು ಇವರ ವಿರುದ್ಧ ಒಂದೇ ಓವರ್ ನಲ್ಲಿ 5 ಸಿಕ್ಸರ್ ಬಾರಿಸಿ ದಾಖಲೆಯನ್ನು ಸಹ ನಿರ್ಮಿಸಿದ್ದರು. ಆದ್ದರಿಂದ ಈ ಬಾರಿಯ ಇವರ ಪ್ರದರ್ಶನ ಯಾವ ರೀತಿ ಇರುತ್ತದೆ ಎಂದು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಇದಾಗಿತ್ತು ಈ ಬಾರಿಯ ಆರ್ಸಿಬಿ ತಂಡದ ಸಂಭಾವ್ಯ ಪ್ಲೇಯಿಂಗ್ 11. ನಿಮ್ಮ ಪ್ರಕಾರ ಆರ್ಸಿಬಿಯ ಪ್ಲೇಯಿಂಗ್ 11 ಯಾವ ರೀತಿ ಇರಬೇಕು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.